ಪ್ರತಿದಿನ 100 ರೂಪಾಯಿ ಪೆಟ್ರೋಲ್ ಹಾಕ್ತಾ ಬೇಸತ್ತಿದ್ದೀರಾ? ಡೋಂಟ್ ವರಿ, ಈ ಸ್ಕೂಟಿಯನ್ನ ಒಮ್ಮೆ ಚಾರ್ಜ್ ಮಾಡಿದ್ರೆ 212 ಕಿಲೋಮೀಟರ್ ಮೈಲೇಜ್ ನೀಡುತ್ತೆ ಅಂತಂದ್ರೆ ನೀವು ನಂಬ್ತೀರಾ? ಎಸ್, ಕೈಗೆಟಕುವಂತ ಬೆಲೆ, ಅದ್ಭುತ ರೇಂಜ್ ಹಾಗೆ ಆಕರ್ಷಕ ಲುಕ್ನೊಂದಿಗೆ ಈ ಸ್ಕೂಟರ್ ಇವತ್ತು ಇಂಡಿಯಾದ ರಸ್ತೆಗಳಲ್ಲಿ ರಾಜನಂತೆ ಮೆರೀತಾ ಇದೆ. ಜನರು ಸಡನ್ ಆಗಿ ಪೆಟ್ರೋಲ್ ನ ಬಿಟ್ಟು ಈ ಹೊಸ ಸ್ಕೂಟರ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಾ? ಈ ಸ್ಕೂಟರ್ ನ ಜಸ್ಟ್ 59,999 ರೂಪಾಯಿಗೆ ನೀವೀಗ ಖರೀದಿಸಬಹುದು. ಮೇಡಮ್, ಯಾವ್ದಪ್ಪ ಸ್ಕೂಟರ್, ನಮಗೂ ಹೇಳಿ ಅಂತ ನೀವು ಕೇಳ್ತಾ ಇದ್ರೆ ಖಂಡಿತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಪ್ರತಿದಿನ ಬೆಳಿಗ್ಗೆ ಎದ್ದು ಪೆಟ್ರೋಲ್ ಬಂಕ್ ಕಡೆ ಹೋದಾಗ್ಲೆಲ್ಲ ಏರ್ತಿರುವಂತ ಬೆಲೆ ನೋಡಿ ಸುಸ್ತಾಗ್ತಿರುತ್ತೆ ಎಲ್ರಿಗೂ ಕೂಡ. ಜೇಬಿಗೆ ಬೀಳ್ತಿರುವಂತ ಕತ್ತರಿಯನ್ನ ತಪ್ಪಿಸೋದಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಖರೀದಿಸೋ ಬಗ್ಗೆ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಭಾರೀ ಸದ್ದು ಮಾಡ್ತಿರುವಂತ ಒಂದು ಸ್ಕೂಟರ್ ಬಗ್ಗೆ ಹೇಳ್ತೀನಿ. TVS iQube ಸ್ನೇಹಿತರೆ. ಕೈಗೆಟುಕುವಂತ ಬೆಲೆ, ಅದ್ಭುತ ರೇಂಜ್ ಹಾಗೆ ಒಳ್ಳೆ ಲುಕ್ನೊಂದಿಗೆ ಈ ಸ್ಕೂಟರ್ ಇವತ್ತು ಭಾರತೀಯ ರಸ್ತೆಗಳಲ್ಲಿ ಒಬ್ಬ ರಾಜನಂತೆ ಮೆರೀತಾ ಇದ್ದಾನೆ. ಸೊ ಜನಸಾಮಾನ್ಯರಿಗೆ ಈ ಸ್ಕೂಟರ್ ಯಾಕೆ ಇಷ್ಟ ಆಗ್ತಾ ಇದೆ, ಇದರ ಹಿಂದಿನ ಅಸಲಿ ಕಾರಣ ಏನು, ಫೀಚರ್ಸ್ ಆಗಿರ್ಬೋದು, ಎಷ್ಟಕ್ಕೆ ಸಿಗುತ್ತೆ, ಸೊ ಏನೇನ್ ಬೆನಿಫಿಟ್ ಇದೆ, ಲುಕ್ ಹೇಗಿದೆ, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾವುದೇ ಒಂದು ವಾಹನ ಎಷ್ಟು ಉತ್ತಮವಾಗಿದೆ ಅನ್ನೋದು ಅದರ ಒಂದು ಮಾರಾಟದ ಅಂಕಿ ಅಂಶಗಳನ್ನ ನೋಡಿ ನಾವು ಹೇಳ್ಬೋದು. ಸೊ TVS iQube ವಿಚಾರದಲ್ಲಿ ಗ್ರಾಹಕರ ಪ್ರತಿಕ್ರಿಯೆ ನಿಜಕ್ಕೂ ಕೂಡ ಅದ್ಭುತ ಆಗಿದೆ ಸ್ನೇಹಿತರೆ. ಕಳೆದ ವರ್ಷ ನಾನೊಂದು ನಿಮ್ಗೆ ಡಿಟೇಲ್ ಹೇಳ್ತೀನಿ. 2025ರ ಫೆಬ್ರವರಿಯಲ್ಲಿ ಸುಮಾರು 23,581 iQube ಸ್ಕೂಟರ್ಗಳು ಮಾರಾಟ ಆಗಿದೆ. ಆದ್ರೆ ಕೇವಲ ಒಂದು ವರ್ಷದಲ್ಲಿ ಅಂದ್ರೆ 2026ರ ಫೆಬ್ರವರಿ ವೇಳೆಗೆ ಈ ಸಂಖ್ಯೆ 38,054 ಯೂನಿಟ್ಗಳಿಗೆ ಜಂಪ್ ಆಗಿದೆ ಸ್ನೇಹಿತರೆ. ಕೇವಲ 12 ತಿಂಗಳಲ್ಲಿ 14,473 ಹೆಚ್ಚುವರಿ ಸ್ಕೂಟರ್ಗಳು ಸೇಲ್ ಆಗಿದೆ ಸ್ನೇಹಿತರೆ. ಇದು ಬರೋಬ್ಬರಿ 61.38% ಅಷ್ಟು ದಾಖಲೆಯ ಏರಿಕೆ ಅಂತ ಹೇಳ್ಬೋದು. ಸೊ ಈ ಮಟ್ಟದ ಬೇಡಿಕೆ ನೋಡಿದ್ರೆ ಜನರು ಎಲೆಕ್ಟ್ರಿಕ್ ವಾಹನಗಳ ಕಡೆ ವೇಗವಾಗಿ ವಾಲ್ತಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಪೆಟ್ರೋಲ್ ಬೆಲೆ ಎಲ್ಲ ಕೂಡ ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಮಾರಾಟ ಆಗುವಂತ ಟಾಪ್ 10 ಸ್ಕೂಟರ್ಗಳ ಪಟ್ಟಿಯಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಹೋಂಡಾ ಆಕ್ಟಿವಾ ಇದೆ, TVS ಜುಪಿಟರ್ ಇದೆ, ಸುಜುಕಿ ಆಕ್ಸಿಸ್ ಇದೆ, ಅದ್ರ ಜೊತೆಗೆ ದೈತ್ಯ ಪೆಟ್ರೋಲ್ ವಾಹನಗಳ ದರ್ಬಾರು ಕಾಣ್ತಾ ಇದೆ ಸ್ನೇಹಿತರೆ. ಬಟ್ ಇಲ್ಲಿ ನಿಮ್ಗೊಂದು ಹೇಳಲೇಬೇಕು, ವಿಶೇಷ ಏನಪ್ಪಾ ಅಂತಂದ್ರೆ ಈ ಘಟಾನುಘಟಿಗಳ ನಡುವೆ ಸ್ಪರ್ಧಿಸಿ ಟಾಪ್ 10 ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೊಂಡಿರುವಂತ ಏಕೈಕ ಎಲೆಕ್ಟ್ರಿಕ್ ಸ್ಕೂಟರ್ ಅಂತಂದ್ರೆ ಅದು TVS iQube ಮಾತ್ರ ಸ್ನೇಹಿತರೆ. ಸೊ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಇಲ್ಲಿ 3 ವೇರಿಯಂಟ್ಗಳಲ್ಲಿ ಅಂದ್ರೆ ಬೇರೆ ಬೇರೆ ನಿಮಗೆ ಬ್ಯಾಟರಿ ರೇಂಜ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಎಲೆಕ್ಟ್ರಿಕ್ ವಾಹನ ಖರೀದಿಸುವಾಗ ಎಲ್ಲರನ್ನ ಕಾಡುವಂತ ದೊಡ್ಡ ಪ್ರಶ್ನೆ, ಒಮ್ಮೆ ಚಾರ್ಜ್ ಮಾಡಿದ್ರೆ ಎಷ್ಟು ದೂರ ಹೋಗುತ್ತೆ, ಎಷ್ಟೊತ್ತು ಚಾರ್ಜ್ ಮಾಡಬೇಕು ಅಂತ. ಸೊ ಈ ರೇಂಜ್ ಆತಂಕವನ್ನ ದೂರ ಮಾಡೋದಕ್ಕೆ ಕಂಪನಿ 3 ವಿಭಿನ್ನ ಆಯ್ಕೆಗಳನ್ನ ನಿಮಗೆ ಕೊಟ್ಟಿದೆ, ಆಪ್ಷನ್ ಅನ್ನ ಕೊಟ್ಟಿದೆ. ಸೊ ಇಲ್ಲಿ ಸ್ನೇಹಿತರೆ ಮೊದಲನೇದಾಗಿ ಬೇಸ್ ಮಾಡೆಲ್, ಬೇಸ್ ವೇರಿಯಂಟ್ ಬಗ್ಗೆ ಹೇಳ್ತೀನಿ. ಸೊ ಇದು ನಿಮಗೆ 2.2 ಕಿಲೋವ್ಯಾಟ್ ಪರ್ ಅವರ್ ನಿಂದ 3.5 ಕಿಲೋಮೀಟರ್ ಪರ್ ಅವರ್ ಬ್ಯಾಟರಿ ಆಯ್ಕೆಗಳನ್ನ ಕೊಡ್ತಾರೆ ಸ್ನೇಹಿತರೆ. ಸೊ ನಗರದೊಳಗಿನ ದೈನಂದಿನ ಓಡಾಟಕ್ಕೆ ಇದು ಬೆಸ್ಟ್ ಸ್ನೇಹಿತರೆ. ಸೊ 94 ಕಿಲೋಮೀಟರ್ ಇಂದ 145 ಕಿಲೋಮೀಟರ್ ವರೆಗೆ ರೇಂಜ್ ಕೊಡುತ್ತೆ. ಇನ್ನು iQube S ಅಂತ ಬರೋದಾದ್ರೆ ಇದು ಮಿಡ್ ರೇಂಜ್ ಆವೃತ್ತಿ ಆಗಿರುತ್ತೆ. ಸೊ ಒಮ್ಮೆ ಫುಲ್ ಚಾರ್ಜ್ ಮಾಡಿದ್ರೆ 145 ಕಿಲೋಮೀಟರ್ ವರೆಗೆ ನೀವು ಸಲೀಸಾಗಿ ಹೋಗಿ ಬರ್ಬೋದು. ಇನ್ನು ಮೂರನೇದಾಗಿ iQube ST ಬಗ್ಗೆ ಹೇಳ್ತೀನಿ. ಇದು ಟಾಪ್ ಎಂಡ್ ಅಲ್ಲಿ ಬರುತ್ತೆ. ಸೊ 5.3 ಕಿಲೋವ್ಯಾಟ್ ಪರ್ ಅವರ್ ಸಾಮರ್ಥ್ಯದ ದೊಡ್ಡ ಬ್ಯಾಟರಿ ಪ್ಯಾಕ್ ಅನ್ನ ಹೊಂದಿದೆ ಸ್ನೇಹಿತರೆ. ಸೊ ಸಿಂಗಲ್ ಚಾರ್ಜ್ಗೆ ಬರೋಬ್ಬರಿ 212 ಕಿಲೋಮೀಟರ್ ರೇಂಜ್ ಅನ್ನ ಕೊಡುತ್ತೆ. ಅಂದ್ರೆ ಒಮ್ಮೆ ಚಾರ್ಜ್ ಮಾಡಿದ್ರೆ ಆರಾಮಾಗಿ ಬೆಂಗಳೂರು ಟು ಮೈಸೂರು ಆರಾಮಾಗಿ ಹೋಗಿ ಬರ್ಬೋದು ನೀವು. ಸೊ ಇನ್ನು ಪ್ರೈಸು, EMI ಆಫರ್ಸ್ ಬಗ್ಗೆ ಕೂಡ ಹೇಳ್ತೀನಿ. ಸೊ TVS iQube ನ ಆರಂಭಿಕ ಶೋರೂಮ್ ಬೆಲೆ ಬಂದು 1,08,000ದಿಂದ ಶುರು ಆಗುತ್ತೆ. ಈಗ ನೀವು ಕೇಳ್ಬೋದು, ಮೇಡಮ್ ಸ್ವಲ್ಪ ದುಬಾರಿ ಆಯ್ತಲ್ವಾ ಅಂತ ಹೇಳ್ಕೊಂಡು. ಡೋಂಟ್ ವರಿ, ನಿಮ್ಗಾಗಿ ಕಂಪನಿ ಒಂದು ಬೆಸ್ಟ್ ಆಪ್ಷನ್
ಆಪ್ಷನ್ ಅನ್ನ ಕೊಟ್ಟಿದೆ. ಬ್ಯಾಟರಿ ಆಸ್ ಅ ಸರ್ವಿಸ್ BAS ಮಾದರಿ ಅಂದ್ರೆ ಹೊಸ ಸ್ಕೀಮ್ ನ ಕೊಟ್ಟಿದೆ. ಈ ಯೋಜನೆಯಡಿ ನೀವು ಸ್ಕೂಟರ್ ಅನ್ನ ಕೇವಲ 59,999 ರೂಪಾಯಿನ ಪಾವತಿಸಿ ಖರೀದಿಸಬಹುದು ಸ್ನೇಹಿತರೆ. ಹಾಗಾದ್ರೆ ಲುಕ್ ಬಗ್ಗೆ ನೋಡೋಣವಾ? ಸೊ ಲುಕ್ ಹೇಗಿದೆ ಅನ್ನೋದನ್ನ ಹೇಳ್ತೀನಿ. ಸೊ ಇಲ್ಲಿ TVS iQube ಡಿಸೈನ್ ಸಿಂಪಲ್ ಆದ್ರೂ ಕೂಡ ಪ್ರೀಮಿಯಂ ಫೀಲ್ ಅನ್ನ ಕೊಡುತ್ತೆ. ಸೊ LED ಹೆಡ್ ಲ್ಯಾಂಪ್ ಮಾಡರ್ನ್ ಲುಕ್ ಅನ್ನ ಕೊಡುತ್ತೆ. ಕ್ಲೀನ್ ಬಾಡಿ ಡಿಸೈನ್ ಇದೆ, ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಲಿ ಅಂತ ಹೇಳ್ಬೋದು. ಮಲ್ಟಿಪಲ್ ಕಲರ್ಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಸೊ ನೆವಿ ಬ್ಲೂ ಆಗಿರ್ಬೋದು, ಅದಾದ್ಮೇಲೆ ನಿಮ್ಗೆ ವೈಟ್ ಅಲ್ಲಿ ಬರುತ್ತೆ, ಬ್ಲಾಕ್ ಅಲ್ಲಿ ಬರುತ್ತೆ, ಸೊ ರಸ್ಟೆಡ್ ಆರೆಂಜ್ ಅಲ್ಲಿ ಬರುತ್ತೆ. ಸೊ ಬೇರೆ ಬೇರೆ ಡಿಸೈನ್ ಅಲ್ಲಿ ಬರುತ್ತೆ. ಸೊ ಫ್ಯಾಮಿಲಿಗೆ ಒಂದು ಪರ್ಫೆಕ್ಟ್ ಅಂತ ಹೇಳ್ಬೋದು. ಚಾರ್ಜಿಂಗ್ ಬಗ್ಗೆ ನೋಡೋದಾದ್ರೆ ಮನೆಯ ಪ್ಲಗ್ ಪಾಯಿಂಟ್ ಅಲ್ಲಿ ಆರಾಮಾಗಿ ನೀವು ಚಾರ್ಜ್ ಮಾಡ್ಕೋಬಹುದು. ಸೊ ಫುಲ್ ಚಾರ್ಜ್ ಆಗೋದಕ್ಕೆ 4 ರಿಂದ 5 ಅವರ್ ಬೇಕಾಗುತ್ತೆ. ಸೊ ಫಾಸ್ಟ್ ವೇರಿಯಂಟ್ಸ್ ಅಲ್ಲಿ ಫಾಸ್ಟರ್ ಆಗುತ್ತೆ. ಸೊ ರಾತ್ರಿ ಚಾರ್ಜ್ ಹಾಕಿದ್ರೆ ಬೆಳಿಗ್ಗೆ ಸ್ಕೂಟರ್ ರೆಡಿ ಇರುತ್ತೆ ಓಡಾಡೋದಕ್ಕೆ. ಸೊ ಪೆಟ್ರೋಲ್ ಬಂಕ್ ಹೋಗುವಂತ ಟೆನ್ಷನ್ ಇಲ್ಲ ಸ್ನೇಹಿತರೆ. ಇನ್ನು ಪರ್ಫಾರ್ಮೆನ್ಸ್ ಕೂಡ ಸಾಲಿಡ್ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಟಾಪ್ ಸ್ಪೀಡ್ ಬಂದು 75 ರಿಂದ 82 km/h. ಸೊ ಇನ್ಸ್ಟಂಟ್ ಪಿಕಪ್ ಅನ್ನ ಕೊಡುತ್ತೆ. ನಾಯ್ಸ್ ಇಲ್ಲ, ಸ್ಮೂತ್ ರೈಡಿಂಗ್ ಬೆಸ್ಟ್. ಸೊ ಟ್ರಾಫಿಕ್ ನಲ್ಲಿ ರೈಡ್ ಮಾಡೋದು ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಹಾಗಾಗಿ ಆಫೀಸ್ ಹೋಗೋರಿಗೆ ಎಲ್ರಿಗೂ ಕೂಡ ಬೆಸ್ಟ್ ಸ್ನೇಹಿತರೆ. ಇನ್ನು ಸ್ಮಾರ್ಟ್ ಫೀಚರ್ಸ್ ಬಗ್ಗೆ ಹೇಳೋಣ. ಸೊ ಇಲ್ಲಿ ಸ್ಮಾರ್ಟ್ ಫೀಚರ್ಸ್ ನೋಡೋದಾದ್ರೆ ಸೊ ಡಿಜಿಟಲ್ ಡಿಸ್ಪ್ಲೇ ಇದೆ, ನ್ಯಾವಿಗೇಷನ್ ಸಿಸ್ಟಮ್ ಇದೆ, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಕಾಲ್ ಅಂಡ್ SMS ಅಲರ್ಟ್ಸ್ ಇದೆ. ಸೊ ಮೊಬೈಲ್ ಆಪ್ ಸಪೋರ್ಟ್ ಕೂಡ ಮಾಡುತ್ತೆ. ಅಂದ್ರೆ ನಿಮ್ಮ ಸ್ಕೂಟರ್ ನಿಮ್ಮ ಸ್ಮಾರ್ಟ್ ಫೋನ್ ಆಗಿ ಬಿಹೇವ್ ಮಾಡುತ್ತೆ ಸ್ನೇಹಿತರೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ಒಂದು ಕ್ಯಾಲ್ಕುಲೇಷನ್ ಅನ್ನ ಹೇಳ್ತೀನಿ. ಸೊ ಇಲ್ಲಿ ನಾರ್ಮಲ್ ಆಗಿ ನೀವು ಪೆಟ್ರೋಲ್ ಸ್ಕೂಟರ್ ನ ಓಡಿಸ್ತೀರಾ ಅಂತಂದ್ರೆ 100 ರೂಪಾಯಿ ಬೇಕಾಗುತ್ತೆ ದಿನಕ್ಕೆ, ಹೌದಾ? TVS iQube ಬಂದ್ರೆ ನಿಮ್ಗೆ 15 ರಿಂದ 20 ರೂಪಾಯಿ ದಿನಕ್ಕೆ ಸಾಕು ಸ್ನೇಹಿತರೆ. ಅಂದ್ರೆ ತಿಂಗಳಿಗೆ ಸಾವಿರಾರು ರೂಪಾಯಿಯನ್ನ ಇಲ್ಲಿ ನೀವು ಸೇವಿಂಗ್ಸ್ ಅನ್ನ ಮಾಡಬಹುದು. ಸೊ ಬ್ಯಾಟ್ರಿಯನ್ನ ನೀವು ಖರೀದಿಸೋ ಬದಲು ಅದಕ್ಕೆ ತಿಂಗಳಿಗೆ ಕೇವಲ 1,202 ರೂಪಾಯಿ ಸಬ್ಸ್ಕ್ರಿಪ್ಷನ್ ಶುಲ್ಕ ಅಂತ ಬರುತ್ತೆ. ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಲ್ವಾ, ಅದನ್ನ ಕಟ್ಟಿದ್ರೆ ಸಾಕು. ಇದರಿಂದ ಸ್ಕೂಟರ್ ಖರೀದಿಸುವಾಗ ಒಂದು ಆರ್ಥಿಕ ಸಮಸ್ಯೆ ಅಂತ ಬರುತ್ತಲ್ಲ, ಫಿನಾನ್ಷಿಯಲ್ ಬರ್ಡನ್, ಅಲ್ಲಿ ಒಮ್ಮೆಲೆ ಬೀಳೋದಿಲ್ಲ. ಸ್ವಲ್ಪ ಹಣ ಕಟ್ಟಿದ್ರೆ ಸಾಕು. ಕಡಿಮೆ ನಿರ್ವಹಣಾ ವೆಚ್ಚ, ಅತ್ಯುತ್ತಮ ಮೈಲೇಜ್, ಸ್ಮಾರ್ಟ್ ಫೀಚರ್ಗಳು, ಹಾಗೆ ವಿಶ್ವಾಸಾರ್ಹ ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿರುವಂತ TVS iQube ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಮಾರ್ಟ್ ಆಯ್ಕೆ ಆಗಿದೆ ಸ್ನೇಹಿತರೆ. ಎಲ್ರಿಗೂ ಕೂಡ ಈ ಒಂದು ಸ್ಕೂಟರ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಸೊ ಲುಕ್ ವೈಸ್ ಆಗಿರ್ಬೋದು, ಪ್ರೈಸ್ ವೈಸ್ ಆಗಿರ್ಬೋದು, ಬೆನಿಫಿಟ್ ವೈಸ್ ಆಗಿರ್ಬೋದು, ಆಮೇಲೆ ಬ್ರ್ಯಾಂಡ್ ಅಂತ ಬಂದಾಗಲೂ ಕೂಡ ತುಂಬಾ ಜನ TVS iQube ಮೊರೆ ಹೋಗ್ತಾ ಇದ್ದಾರೆ. ಸೊ ಅದರ ಒಂದು ಮಾರಾಟ ಅಂದ್ರೆ ಸೇಲ್ಸ್ ಲೆಕ್ಕಾಚಾರ ನೋಡಿದ್ರು ಕೂಡ ತುಂಬಾ ಸೇಲ್ಸ್ ಚೆನ್ನಾಗಿ ನಡೀತಾ ಇದೆ. ಸೊ ಈಗ ಪೆಟ್ರೋಲ್ ಏರಿಕೆ ಆಗ್ತಿರೋದ್ರಿಂದ, ಆ ಒಂದು ಬೆಲೆ ಏರಿಕೆ ಆಗ್ತಿರೋದ್ರಿಂದ ತುಂಬಾ ಜನ EV ಸ್ಕೂಟರ್ ಕಡೆ ಮೊರೆ ಹೋಗ್ತಾ ಇದ್ರೆ ಇದೇ ಬೆಸ್ಟ್ ಅಪ್ಪ. ಸೊ ಫ್ಯೂಚರ್ ಅಂತ ಬಂದ್ರೆ ಮೇ ಬಿ EVಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇರಬಹುದು ಅಂತ ಹೇಳ್ಕೊಂಡು, ಸೊ ಹಾಗಾಗಿ ಒಂದು ಆಪ್ಷನ್, ನೀವು ಇನ್ ಕೇಸ್ ಏನಾದ್ರೂ ಸ್ಕೂಟರ್ ಅನ್ನ ಬೈ ಮಾಡ್ಬೇಕಪ್ಪ, ಬಜೆಟ್ ಫ್ರೆಂಡ್ಲಿ ಬೇಕಪ್ಪ, ಫ್ಯಾಮಿಲಿಗೆ ಒಂದು ಸೆಟ್ ಆಗುವಂತ ಸ್ಕೂಟರ್ ಬೇಕು, ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಮೈಲೇಜ್ ಚೆನ್ನಾಗಿರ್ಬೇಕು ಎಲ್ಲ ನೋಡ್ತಾ ಇದ್ರೆ ಒಮ್ಮೆ ನೀವು TVS iQube ಅನ್ನ ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಸೊ ನಿಮಗೆ EV ಸ್ಕೂಟರ್ ಅಂತ ಬಂದಾಗ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನೀವು ಇನ್ ಕೇಸ್ TVS iQube ಅನ್ನ ಓಡಿಸ್ತಾ ಇದ್ರೆ, ಬೈ ಮಾಡಿದ್ರೆ ಹೇಗನ್ಸುತ್ತೆ, ಸೊ ಅದರ ಫೀಚರ್ಸ್ ಬಗ್ಗೆ ನಿಮ್ಗೆ ಏನ್ ಕಮೆಂಟ್ ಇದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.